ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು 2ನೇ ದಿನ ಆಗಿರುತ್ತೆ. ಮೊದಲನೇ ದಿನದಲ್ಲಿ ನಾನು ಸಾದಾ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ಪರ್ಫೆಕ್ಟಾಗಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ ಪರ್ಫೆಕ್ಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ಎಕ್ಸ್ಟ್ರಾ ಇರೋವಂಥದ್ದನ್ನು ನೀಟಾಗಿ ಒಂದು ಸಣ್ಣಾಗಿ ಕಟ್ ಮಾಡ್ಕೊಂಡ್ಬಿಡಿ. ಸೊ ಇವಾಗ ಕಟ್ ಮಾಡ್ಕೊಂಡಾದಮೇಲೆ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ಸಾಕಾಗುತ್ತೆ. ಸೊ ಈ ರೀತಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ತಗೊಳ್ಳೋಣ. ಅಳತೆ ಬ್ಲೌಸನ್ನು ಬೆನ್ನಿನ ಪಾರ್ಟ್ನ ಈ ರೀತಿ ಇಟ್ಕೊಳ್ಳಿ. ಸಾದಾ ಬ್ಲೌಸ್ಗೆ ಲೈನಿಂಗ್ ಬ್ಲೌಸ್ಗೆ ಯಾವುದು ಕೂಡ ವ್ಯತ್ಯಾಸ ಇಲ್ಲ. ಅದು ಬಂದು ನಾವು 1.5 ಇಂಚ್ ತಗೋತೀವಿ ಬ್ಯಾಕಲ್ಲಿ, ಯಾಕಂದರೆ ಫೋಲ್ಡಿಂಗೋಸ್ಕರ. ಇದು ಬಂದು ಅರ್ಧ ಇಂಚ್ ತಗೊಳ್ಳೋದು ಅಷ್ಟೇ. ಇನ್ನೆಲ್ಲ ಕಟಿಂಗ್ ಎಲ್ಲ ನಾರ್ಮಲ್ ಇರುತ್ತೆ. ಸೊ ನೋಡಿ, ಈ ರೀತಿ ಭುಜನ ಈ ರೀತಿ ಬೆನ್ನಿನ ಪೂರ್ಣ ಉದ್ದನ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಬೆನ್ನಿನ ಮಧ್ಯಭಾಗಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಡೀಪ್ ಗೊತ್ತಾಗಬೇಕಲ್ವ, ಹಾಗಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇದಿಷ್ಟು ಮಾರ್ಕ್ ಆಯ್ತಲ್ವ. ಇದಾದಮೇಲೆ ಹಾರ್ಮೋಲ್ಗೋಸ್ಕರ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಕಂಕ್ಳುವರೆಗೂ ಕೂಡ ಇದು ಅಳತೆ ಬ್ಲೌಸು ಕರೆಕ್ಟಾಗಿದೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಇದೇ ರೀತಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ. ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಿದ್ರೂ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೇಬೇಕು. ಯಾಕಂತಂದರೆ ನಿಮಗೆ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ, ಹಾಗಾಗಿ. ಸೊ ಇದಾದಮೇಲೆ ಸೊಂಟದ ಸುತ್ತಳತೆನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಒಂದು ಮಾರ್ಕ್ ಅದನ್ನು ಸೊಂಟದ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಬ್ಯಾಕ್ ಡಾಟು ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚ್ಗೆ 1 ಇಂಚು ಬೇಕು. ಸೊ ಇದಿಷ್ಟು ಆಯ್ತಲ್ವ. ಇವಾಗ ನೆಕ್ ವಿಡ್ತ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಮಾರ್ಕ್ ಮಾಡೋದಕ್ಕೋಸ್ಕರ ಇದು ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫಸ್ಟ್ ಇದು ಎದೆ ಸುತ್ತಳತೆ ಬಂದು 8 ಇಂಚು ಇದು ಬರ್ತಾ ಇದೆ. ಸೊ 8 ಇಂಚು ಅಂತಂದರೆ ಇದು 32 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಹಾಗಾಗಿ 2 ಇಂಚು ನಾವು ನೆಕ್ ವಿಡ್ತ್ ಅನ್ನೋದನ್ನು ಇಡೋಣ. ಯಾಕಂತಂದರೆ ಡೀಪ್ ಅನ್ನೋದು ಜಾಸ್ತಿ ಇದೆ, ಹಾಗಾಗಿ 2 ಇಂಚು ನೆಕ್ ವಿಡ್ತ್ ಸಾಕಾಗುತ್ತೆ. 3 ಇಂಚು ಭುಜನ ಇಟ್ಕೋಬೇಕು. ಸೊ ನೋಡಿ, 3 ಇಂಚು ಭುಜನ ಇಟ್ಕೊಂಡು ಹಾರ್ಮಲ್ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ 32 ಎದೆ ಸುತ್ತಳತೆಗೆ 5.25 ಇಂಚು 5.2 ಇಂಚು ನಿಮಗೆ ಹಾರ್ಮೋಲ್ ಅನ್ನೋದು ಬರ್ತಾ ಇದೆ. ಇದು ಬಂದು ನಿಮಗೆ ಪರ್ಫೆಕ್ಟಾಗಿ ಇದೆ. ಎದೆ ಸುತ್ತಳತೆನ ಮಾರ್ಕ್ ಮಾಡ್ಕೊಳ್ಳಿ. 8 ಇಂಚ್ ಅಲ್ವಾ, 8 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದೆರಡನ್ನೂ ಕೂಡ ನೋಡಿ ಸ್ಟ್ರೈಟ್ ಲೈನೇ ಬಂತು. ಈಗ ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಅಲ್ವಾ, ಸ್ಟ್ರೈಟ್ ಲೈನ್ ಬರೋದಿಲ್ಲ ನಾನು ಸ್ಟಿಚಿಂಗ್ ಮಾಡಿದಾಗ ಅಂತ. ಸೊ ಇದು ನೋಡಿ ಸ್ಟ್ರೈಟ್ ಲೈನೇ ಬಂತು. ಸೊ ಮಾರ್ಜಿಂದು ಕೂಡ ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಸ್ಕೇಲ್ನ ನೀವು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಹಳೆ ವೀಡಿಯೋದಲ್ಲೂ ಕೂಡ ಹೇಳಿದೆ. ಹಾರ್ಮೋಲ್ ನಿಮಗೆ ಮಾರ್ಕ್ ಮಾಡೋದಕ್ಕೆ ಬರಲ್ಲ ಅನ್ನೋರು ಈ ರೀತಿ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ. 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು 1 ಇಂಚು, ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಕೊಡಿ. ನೋಡಿ, ಪರ್ಫೆಕ್ಟಾಗಿ ಶೇಪ್ ಅನ್ನೋದು ರೆಡಿ ಆಯಿತು. ಇವಾಗ ಡೀಪ್ ಬಂದು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಡಿ. ಇಲ್ಲೂ ಕೂಡ ಸ್ಟ್ರೈಟ್ ಲೈನ್ ಹಾಕಾದ್ಮೇಲೆ ಇದು ಬಂದು ನಿಮಗೆ ಡಿಸೈನ್ ಬೇಕು ಅಂತಂದರೆ ಡಿಸೈನ್ನ ಕಟಿಂಗ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಕೋಬೋದು. ಸೊ ನಾನು ಈ ರೀತಿ ಸ್ವಲ್ಪ ರೌಂಡ್ ಶೇಪಲ್ಲಿ ಈ ರೀತಿ ಶೇಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ಸ್ವಲ್ಪ ಕರು ಶೇಪ್ ಇರಲಿ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಸೊ ಇದಿಷ್ಟು ಇವಾಗ ಬ್ಯಾಕ್ ಪಾರ್ಟು. ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗೆಯೋಣ. ಸೊ ನೋಡಿ, ಎಕ್ಸ್ಟ್ರಾ ಇರೋ ಅಂಥದ್ದನ್ನು ಕೂಡ ಕಟಿಂಗ್ ಮಾಡಿ ತೆಗೆದುಬಿಡಿ.
ಬ್ಯಾಕ್ ಡಾಟು ಭುಜದ ಮಧ್ಯದಿಂದ ಈ ರೀತಿ ಒಂದು 3.5 ಇಂಚ್ಗೆ ಬ್ಯಾಕ್ ಡಾಟ್ ಅನ್ನೋದನ್ನು ಮಾಡ್ಕೊಳ್ಳಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಅರ್ಧ ಇಂಚು ರೆಡಿ ಆಯಿತು. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನೇನು ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ನೀವು ಇದನ್ನು ಈ ರೀತಿ ಇಟ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀವು ಅಳತೆ ಟೇಪಲ್ಲಿ ಕೂಡ ಸೇಮ್ ಇದನ್ನೇ ಹೇಗೆ ಮಾರ್ಕ್ ಮಾಡಿದ್ರಿ ಹಾರ್ಮೋನು ಮತ್ತು ನೆಕ್ ಬಿಡ್ತು ಅದೇ ರೀತಿ ಕೂಡ ಮಾರ್ಕ್ ಮಾಡ್ಕೋಬೋದು. ಸೊ ಈ ರೀತಿ ಒಂದೊಂದು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಹಾರ್ಮೋನ್ ಅನ್ನೋದು ಇಲ್ಲಿಗೆ ಬಂತು. ಇದಾದ ನಂತರ ಸೊ ಇದನ್ನು ಕೂಡ ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದಾದ ನಂತರ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಫ್ರಂಟ್ ಡೀಪು ಈ ರೀತಿ ಅಳತೆ ಬ್ಲೌಸ್ ಅನ್ನೋದನ್ನು ಇಟ್ಕೊಂಡು ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟು ಅಳತೆನ ನೋಡ್ಕೊಳ್ಳಿ. ಸೊ ನೋಡಿ ಫ್ರಂಟ್ ಡೀಪ್ ಅನ್ನೋದು 6 ಇಂಚ್ ಬರ್ತಾ ಇದೆ ಅಲ್ವಾ, 6 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಈ ರೀತಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 2 ಇಂಚು ತಗೊಂಡಿದ್ದೀವಿ ಅಲ್ವಾ, ಇಲ್ಲಿ 2.5 ಇಂಚ್ಗೆ ಈ ರೀತಿ ಸ್ವಲ್ಪ ಈ ರೀತಿ ಶೇಪಲ್ಲಿ ಕೊಡ್ತೀವಿ. ಆವಾಗ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ರೌಂಡ್ ಶೇಪ್ ಕೊಟ್ಟಾಗ. ಸೊ ನೋಡಿದ್ರಲ್ವ, ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂತು ಇವಾಗ ಡಾಟ್ ಪಾಯಿಂಟ್ ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಕೂಡ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅಳತೆ ಬ್ಲೌಸ್ನು ಕೂಡ ಇಟ್ಕೊಂಡೆ ನಾನು ನಿಮಗೆ ಕಟಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ಇಟ್ಕೊಳ್ಬೇಕು. ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಅಳತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ನೋಡಿ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಅರ್ಧ ಇಂಚಿನ ಮೇಲ್ಗಡೆನೆ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಕಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ವರೆಗೂ ಕೂಡ ಒಂದು ಈ ರೀತಿ ಇಟ್ಕೊಳ್ಳಿ. ಇಲ್ಲಿಗೆ ಮಾರ್ಕ್ ಬರುತ್ತೆ, 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ. ಸೊ ಇದಿಷ್ಟು ಆಯಿತು. ಇದು ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ಡಾಟ್ ಪಾಯಿಂಟ್ನ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಡಾಟ್ ಬಂದು 2 ಇಂಚ್ಗೆ ಸಾಕು. ಸೆಕೆಂಡ್ ಡಾಟ್ ಬಂದು ಭುಜದ ಮಧ್ಯದಿಂದ ಇದು ಕೂಡ 2 ಇಂಚ್ಗೆ ಸಾಕಾಗುತ್ತೆ. ಇವಾಗ ಇಲ್ಲಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಬೇಕು. ಸಾರಿ, ಇದಿನ್ನು ರೌಂಡ್ ಶೇಪ್ ಕೊಟ್ಟಿಲ್ಲ. ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲಲ್ಲಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಶೇಪ್ ಹಾಕೋದಕ್ಕೆ ಬರಲ್ಲ ಅನ್ನೋ ಕಷ್ಟನೇ ಇರೋದಿಲ್ಲ. ಸೊ ನೋಡಿ ತುಂಬಾ ಈಸಿಯಾಗಿ ಶೇಪ್ ಅನ್ನೋದನ್ನು ಹಾಕ್ಬೋದು. ಇವಾಗ ನಾವು ಎಲ್ಲಿ ಕರ್ವ್ ಶೇಪ್ ಬಂದಿರುತ್ತೆ ಅಲ್ವಾ, ಅಲ್ಲಿಗೆ ಇಟ್ಕೊಂಡು 3.5 ಇಂಚ್ಗೆ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಅನ್ನೋದು ರೆಡಿ ಆಯಿತು. ಇವಾಗ ಇದನ್ನು ಕಟಿಂಗ್ ಮಾಡೋಣ, ತೆಗೆದುಬಿಡೋಣ. ಇದು ಪೀಸ್ ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಸೊ ಇದಿಷ್ಟ ಆಯ್ತಲ್ವ. ಇವಾಗ ಫ್ರಂಟು ಬ್ಯಾಕ್ ಎರಡೂ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ನೋಡಿ ಈ ರೀತಿ ಉಳ್ಕೊಂಡಿರೋಂಥ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ 4 ಫೋಲ್ಡಿಂಗ್ ಅನ್ನೋದನ್ನು ಮಾಡಿದ್ದೀನಿ. ಇದಿಷ್ಟು ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ ಅನ್ನೋದನ್ನು ಸೊ ನೋಡಿ ಓಪನ್ ಸೈಡ್ ಅನ್ನೋದು ನನ್ನ ಕಡೆ ಇದೆ, ಸೊ ಕ್ಲೋಸ್ ಅನ್ನೋದು ಆ ಕಡೆ ಸೈಡ್ ಇದೆ. ಅಳತೆ ಬ್ಲೌಸನ್ನು ಈ ರೀತಿ ನೀಟಾಗಿ ಅರ್ಧ ಇಂಚು ಬಿಟ್ಟು ಇಟ್ಕೊಳ್ಳಿ. ಇಲ್ಲಿ ಅರ್ಧ ಇಂಚು ಆಲ್ರೆಡಿ ಬಿಟ್ಟಿರಬೇಕು. ಅರ್ಧ ಇಂಚು ಬಿಟ್ಟು ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜದ ಹತ್ರ. ಹಾಗೆಯೇ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಹಾರ್ಮಲ್ ಹತ್ರ ಕೂಡ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಸ್ಲೀವ್ಸ್ದು ಶೇಪ್ ಅನ್ನೋದನ್ನು ಈ ರೀತಿ ನೀಟಾಗಿ ಕೊಡಿ. ಸೊ
ಸೊ ನೋಡಿದ್ರಲ್ವ ಈ ರೀತಿ ಶೇಪ್ ಕೊಡಿ. ನಾನು ಫ್ರಂಟ್ ಶೇಪ್ನ ಯಾವಾಗಲೂ ಕೂಡ ಸ್ಟಿಚಿಂಗ್ ಮಾಡುವಾಗಲೇ ಶೇಪ್ನ ತಗೊಂಡು ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ. ಯಾಕಂತಂದರೆ ನಿಮಗೆ ಫ್ರಂಟ್ ಬ್ಯಾಕು ನೀವು ಲೈನಿಂಗ್ನ ಅಟ್ಯಾಚ್ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ. ಲೈನಿಂಗ್ನ ಏನಾದರೂ ಉಲ್ಟಾ ಅಟ್ಯಾಚ್ ಮಾಡ್ತು ಅಂತಂದರೆ ನಿಮಗೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ. ಹಾಗಾಗಿ ನಾನು ಇದಾದಮೇಲೆ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನು ಸ್ಟಿಚಿಂಗ್ ಮಾಡುವಾಗಲೇ ತೋರಿಸ್ತೀನಿ. ಸೊ ನೋಡಿ ಸ್ಲೀವ್ಸ್ ಕೂಡ ರೆಡಿ ಆಯಿತು. ಸೊ ಕಟಿಂಗ್ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಬೆಲ್ಟ್ ಪಟ್ಟಿ ಒಂದು ಕಟ್ ಮಾಡಿಲ್ಲ, ಇದರಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ 2 ಪೀಸ್ಗಳನ್ನ ತಗೊಳ್ಳಿ. ಎಕ್ಸ್ಟ್ರಾ ಪೀಸ್ ಅನ್ನೋದನ್ನು ತಗೊಂಡು ಇದಕ್ಕೆ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ, 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಇವಾಗ ನೀಟಾಗಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಈ ರೀತಿ ಇಷ್ಟೇ, ತುಂಬಾ ಈಸಿಯಾಗಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸೋಕ್ಕಿಂತ ಮುಂಚೆ ಇದನ್ನು ಸೀರೆ ಬಟ್ಟೆಯಲ್ಲಿ ಹೇಗೆ ಇಟ್ಟು ಕಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ನೋಡಿ ಇದು ಬಂದು ಬ್ಲೌಸ್ ಪೀಸು. ಈ ಬ್ಲೌಸ್ ಪೀಸ್ನ ಹೇಗೆ ಫೋಲ್ಡಿಂಗ್ ಮಾಡಿ ಅದನ್ನು ಕಟ್ ಮಾಡೋದು ಅನ್ನೋದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂತಂದರೆ ನಿಮಗೆ ಮತ್ತೆ ಹುಡುಕಿ ಅದನ್ನು ನೋಡೋದು ಅಂತಂದರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಉದ್ದವಾಗೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದು ಬಂದು ದೊಡ್ಡ ಬಾರ್ಡರ್ ಬಂದಿದೆ ಕಾಟನ್ ಸ್ಯಾರಿ, ಹಾಗಾಗಿ ದೊಡ್ಡ ಬಾರ್ಡರ್ ಇರೋ ಕಡೆ ನಾವು ಸ್ಲೀವ್ಸ್ನ ಇಡಬೇಕು. ನಿಮಗೆ ಇಲ್ಲಿ ಬಟ್ಟೆ ಏನಾದರೂ ಸಾಲ್ಟೇಜ್ ಆಯಿತು ಅಂತಂದರೆ ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ನೋಡಿ ಸ್ಲೀವ್ಸ್ ಅನ್ನೋದು ಕಟಿಂಗ್ ಆಯಿತು. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗೆ ಈ ಕಡೆ ಸೈಡು ಚಿಕ್ಕದಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಅಲ್ವಾ, ಇದನ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಬಾರ್ಡರ್ ಚಿಕ್ಕದು ಕೊಟ್ಟಿರೋ ಕಡೆ ನಾವು ಬ್ಯಾಕ್ ಪಾರ್ಟ್ನ ಇಟ್ಟು ಕಟ್ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದೆ, ಇದು ಕೂಡ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಸೀರೆದು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ, ಬಟ್ ಏನಾಗುತ್ತೆ ಅಂತಂದರೆ ನಿಮಗೆ ಒಂದೇ ವಿಡಿಯೋದಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಎರಡನ್ನೂ ಕೂಡ ಕಲ್ತ್ಕೊಂಡು ಬಿಡ್ಬೋದು. ಅದಕ್ಕೋಸ್ಕರ ನಾನು ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅಂತ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇವಾಗ ಫ್ರಂಟ್ ಪಾರ್ಟ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ಬ್ಲೌಸ್ ಪೀಸ್ ಸ್ವಲ್ಪ ಎಕ್ಸ್ಟ್ರಾ, ನೀವು ಕಟಿಂಗ್ ಮಾಡೋವಾಗ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಆವಾಗ ನೀವೇ ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾವು ಕಟಿಂಗ್ ಮಾಡಿ ತೆಗಿಬೋದು. ಯಾಕಂತಂದರೆ ಬಟ್ಟೆ ಆ ಕಡೆ ಈ ಕಡೆ ಹೋಯ್ತು ಅಂತಂದರೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು ಬೆಲ್ಟ್ ಪಟ್ಟಿ ಇಟ್ಕೊಂಡು ಸೊ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇದಿಷ್ಟು ಇವಾಗ ಕಟಿಂಗ್ ಅನ್ನೋದು ಆಯಿತು. ನೋಡಿದ್ರಲ್ವ ಲೈನಿಂಗ್ನು ಕೂಡ ಹೇಗೆ ಇಟ್ಟು ಕಟ್ ಮಾಡೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಇವಾಗ ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ಇದಕ್ಕೇ ನಾನು ಇವಾಗ ಸ್ಟಿಚಿಂಗು ಕಟಿಂಗ್ ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ನೆಕ್ಸ್ಟು ಫಸ್ಟ್ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಇಟ್ಕೊಂಡು ಈ ರೀತಿ ಅರ್ಧ ಇಂಚ್ಗೆ ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ. ಇದಾದ ನಂತರ ಈ ರೀತಿ ಉಲ್ಟಾ ತಿರುಗಿಸ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋತಾ ಹೋಗಿ. ಸೊ ಮೇಲ್ಗಡೆ ಸ್ಟಿಚ್ ಆಗೋವಂಥ ಅವಶ್ಯಕತೆ ಇರೋದಿಲ್ಲ, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸೈಡಲ್ಲಿ ಎಕ್ಸ್ಟ್ರಾ ಬಟನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ. ಫಸ್ಟ್ ಇವಾಗ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ನಾನು ಸ್ಟಿಚಿಂಗ್ ಮಾಡುವಾಗಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ತೋರಿಸ್ಕೊಡ್ತೀನಿ, ಆವಾಗ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೋಡಿ ನಾವು ಎಲ್ಲಿ ಕಟಿಂಗ್ ಮಾಡ್ಕೊಂಡಿದ್ವಿ ಅಲ್ವ ಯಾವ ರೀತಿ ಲೈನಿಂಗ್ನ ಅದೇ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದಕ್ಕೂ ಅಷ್ಟೇ ನಾನು ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕಟ್ ಮಾಡೋದೆಲ್ಲನೂ ಕೂಡ ವೀಡಿಯೋ ಹಾಕ್ತಾ ಕೂತ್ಕೊಂಡ್ರೆ ನಿಮಗೆ ವೀಡಿಯೋ ತುಂಬಾ ಲೆಂತಿಯಾಗಿ ಹೋಗುತ್ತೆ. ಹಾಗಾಗಿ ನಾನು ಎಕ್ಸ್ಟ್ರಾ ಪೀಸ್ ಕಟ್ ಮಾಡೋದು ಆಗ್ತಾಯಿಲ್ಲ. ಸೊ ಸ್ಟಿಚಿಂಗ್ ಮಾತ್ರ ಆಗ್ತಾಯಿದ್ದೀನಿ. ಇದನ್ನು ಕೂಡ ಸೇಮ್ ಅದೇ ರೀತಿ ಆ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗೋದು. ಸೈಡಲ್ಲಿ ಕೂಡ ಅಷ್ಟೇ ಈ ರೀತಿ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಇದಾದ ನಂತರ ಇವಾಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಬೆಲ್ಟ್ ಪಟ್ಟಿನ ಆಪೋಸಿಟಲ್ಲಿ ಇಟ್ಕೊಳ್ಳಿ. ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು
ಫಸ್ಟ್ ಒಂದೊಂದು ಸ್ಟಿಚ್ ಮಾಡ್ಕೊಳ್ಳಿ. ಅದರ ಆಪೋಸಿಟ್ ಒಂದು ಈ ರೀತಿ ಇಟ್ಕೊಂಡು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಇಟ್ಕೊಂಡು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ಡೈಲಿ ನೀವು ಈ ರೀತಿ ನೋಡ್ತು ಅಂತಂದರೆ ಒಂದು 5 ಸಲ ನೋಡ್ತು ಅಂತಂದರೆ ನಿಮಗೆ ಪಕ್ಕ ಬಂದುಬಿಡುತ್ತೆ. ನೀವು ಕೂಡ ಸ್ಟಿಚ್ ಮಾಡ್ಬೋದು, ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು. ಹೇಗೆ ಸ್ಟಿಚ್ ಮಾಡಿ ಎಂಥ ಬಿಗಿನರ್ಸ್ ಆದರೂ ಕೂಡ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಬೋದು. ಸ್ವಲ್ಪ ತಾಳ್ಮೆಯಿಂದ ನೋಡಿ ಕಲಿಬೇಕು ಅಷ್ಟೇ. ಸೊ ಇವಾಗ ನೋಡಿ ಬೆಲ್ಟ್ ಪಟ್ಟಿ ಕೂಡ ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ ಅರ್ಧ ಇಂಚ್ಗೆ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆನೇ ಸ್ಟ್ರೈಟ್ ಹೊಲಿಗೆನ ಹಾಕ್ಕೊಳ್ಳಿ. ಸ್ಟ್ರೈಟ್ ಹೊಲಿಗೆ ಬರ್ತಾಯಿಲ್ಲ ನಿಮಗೆ ಹಾಕೋದಕ್ಕೆ ಅಂತಂದರೆ ಸ್ಕೇಲಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಹೊಲಿಗೆನ ಹಾಕ್ಕೊಳ್ಳಿ. ಇದು ನೀವು ಭುಜ ಜಾರೋದಕ್ಕೆ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಈ ರೀತಿ ನೀವು ಸೈಡಲ್ಲಿ ಸ್ಟಿಚಿಂಗ್ ಮಾಡುವಾಗ ನಾವು ನೆಕ್ ವಿಡ್ತು 2 ಕಲ್ ತಗೊಂಡಿರ್ತೀವಿ ಅಲ್ವಾ, ಅದು ಅಷ್ಟಕ್ಕೇ ಬರಬೇಕು. ನೀವು ಈ ಹೊಲಿಯುವಾಗ ಆ ಕಡೆ ಈ ಕಡೆ ಸ್ವಲ್ಪ ಜಾರ್ತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಹಾಗಾಗಿ ಬೇಕಾದರೆ ಅಳತೆ ಟೇಪಲ್ಲಿ ಅಳತೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ ಸ್ಟಿಚ್ ಮಾಡಿ. ನೆಕ್ ವಿಡ್ತ್ ಅನ್ನೋದು 2 ಕಾಲು 4.5 ಇಂಚೆ ಗ್ಯಾಪ್ ಇರಬೇಕು. ಅಲ್ಲಿ ಜಾಸ್ತಿ ಬರಬಾರ್ದು. ಜಾಸ್ತಿ ಬಂತು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಪಕ್ಕ ಆಗೇ ಆಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕೋತಾ ಇದ್ದೀನಿ. ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಕೊಡ್ತಾ ಹೋಗ್ತೀನಿ ಸ್ಟಿಚಿಂಗ್ ಮಾಡುವಾಗ. ಇದನ್ನೆಲ್ಲ ನೀವು ಪಾಲಿಸ್ತು ಅಂತಂದರೆ ನೀವು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಇಲ್ದೇ ನೀವು ಕೂಡ ಬ್ಲೌಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ನೋಡಿ ಬ್ಯಾಕ್ ಪಾರ್ಟಲ್ಲೂ ಕೂಡ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಂಡೆ. ಇದಾದ ನಂತರ ಇವಾಗ ಹಾರ್ಮೋಲ್ ಹತ್ರ ಕೂಡ ಈ ರೀತಿ ಹೊಲಿಗೆ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಇರೋದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದು ಬಿಡೋಣ ಅಷ್ಟೇ. ಸೀರಾ ಫ್ಯಾಬ್ರಿಕ್ನ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡ್ರೆ ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡಾದಮೇಲೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು. ಇವಾಗ ಡಾಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಈ ರೀತಿ ಫಸ್ಟ್ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಟೈಟ್ ಆಗುತ್ತೆ. ನೀವು ಹೊಲಿಗೆ ಯಾವಾಗ ಹಾಕಿದ್ರೂ ಕೂಡ ಒಂದ್ಸಲ ರಫ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನೂ ಕೂಡ ಅಷ್ಟೇ ಫಸ್ಟ್ ಈ ರೀತಿ ನೀಟಾಗಿ 2 ಸೈಡ್ ಕೂಡ ಇಟ್ಕೊಳ್ಳಿ. ಆಪೋಸಿಟ್ ಬರೋ ಥರ ಇಟ್ಕೊಂಡು ಫಸ್ಟು ನೆಕ್ ಹತ್ರ ಒಂದು ಸ್ಟಿಚ್ ಹಾಕ್ಕೊಂಡು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ರೌಂಡ್ ಶೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ನಾಚ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇದಾದ ನಂತರ ಇಲ್ಲೂ ಕೂಡ ಅಷ್ಟೇ ಒಂದು ರಫ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಇದು ಕೂಡ ನಿಮಗೆ ಇನ್ನೊಂದು ಮೆಥಡಲ್ಲೂ ಕೂಡ ಬೇಗ ಸ್ಟಿಚ್ ಆಗಬೇಕು ಅಂತಂದರೆ, ಇಲ್ಲಾಂದರೆ ತೆಳು ಸೀರೆಯಲ್ಲಿ ಅದನ್ನೆಲ್ಲನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ, ಹೇಗೆ ಫಾಸ್ಟಾಗಿ ಸ್ಟಿಚ್ ಮಾಡೋದು ಅಂತ ಪ್ರತಿಯೊಂದನ್ನು ಕೂಡ. ಸೊ ಇದನ್ನು ಕೂಡ ಅಷ್ಟೇ. ಇವಾಗ ನಾನು ವೀಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿರ್ಬೋದು, ಬಟ್ ಸ್ಟಿಚಿಂಗ್ ಮಾಡೋದಕ್ಕೆ ಅರ್ಧ ಗಂಟೆ ಅಷ್ಟೇ ತಗೊಂಡಿದ್ವಿ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. 2 ಸೈಡ್ ಕೂಡ ಇದೇ ರೀತಿ ಡಾಟ್ನ ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ. 2 ಸೈಡ್ ಕೂಡ ಮಾಡ್ಕೊಳ್ತು ಅಂತಂದರೆ ನಿಮಗೆ ಬೇಗ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇದನ್ನು ಕೂಡ ಅದೇ ರೀತಿ ಸೇಮ್ ರೆಡಿ ಮಾಡ್ಕೊಳ್ಳೋದು. ಇವಾಗ ನೆಕ್ ಹತ್ರ ಮಾತ್ರ ಈ ರೀತಿ ಪೀಸ್ ಅನ್ನೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ಇವಾಗ ಇದನ್ನು ಕೂಡ ಅಷ್ಟೇ ಮೇಲ್ಗಡೆ ಒಂದು ನೀಟಾಗಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಇದನ್ನು ಸ್ಟಿಚ್ ಹಾಕೊಂಡಾದಮೇಲೆ ಸುತ್ತ ರಫ್ ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಿ. ನೀವು ಬೇಕು ಅಂತಂದರೆ ಈ ರೀತಿ ಸುತ್ತ ರಫ್ ಸ್ಟಿಚ್ ಹಾಕುವಾಗ ದೊಡ್ಡ ಹೊಲಿಗೆನ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬೇಗ ಸ್ಟಿಚಿಂಗ್ ಅನ್ನೋದು ಆಗೋಗುತ್ತೆ. ಸೊ ರಫ್ ಸ್ಟಿಚ್ ಮಾಡುವಾಗ ದೊಡ್ಡ ಹೊಲಿಗೆ ಹಾಕೊಳ್ಳೋದ್ರಿಂದ ಈ ರೀತಿ ಬೇಗ ರನ್ನಿಂಗ್ ಆಗುತ್ತೆ ಅಲ್ವಾ, ಆವಾಗ ನಿಮಗೂ ಕೂಡ ಬೇಗ ಬ್ಲೌಸ್ ಅನ್ನೋದು ಸ್ಟಿಚ್ ಅನ್ನೋದು ಆಗೋಗುತ್ತೆ. ಸೊ ಬೇಗ ಬ್ಲೌಸ್ ಅನ್ನೋದನ್ನು ಸ್ಟಿಚ್ ಮಾಡ್ಕೋಬೋದು. ದಿನಕ್ಕೆ 7ರಿಂದ 8 ಬ್ಲೌಸ್ ಕೂಡ ನೀವು ಈಸಿಯಾಗಿಯೇ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು. ಇದನ್ನು ಕೂಡ ಅಷ್ಟೇ ಅದೇ ರೀತಿ ಈ ರೀತಿ ಡಾಟ್ ಪಾಯಿಂಟ್ನ ಹಿಡ್ಕೋತಾ ಇದ್ದೀನಿ. ಸೊ ಸಣ್ಣ ಇದ್ದಾರೆ ಅಲ್ವಾ, ಸ್ವಲ್ಪ ಕಡಿಮೆನೇ ಹಿಡ್ಕೊಳ್ಳಿ, ಜಾಸ್ತಿ ಏನು ಬೇಕಾಗೋದಿಲ್ಲ. ಚೆಸ್ಟ್ ಜಾಸ್ತಿ ಇದ್ದರೆ ಮಾತ್ರ ಜಾಸ್ತಿ ಹಿಡಿಬೇಕು ಅಷ್ಟೇ. ಇವಾಗ ನಾವು ಇದಕ್ಕೆ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಇವಾಗ ಬೆಲ್ಟ್ ಪಟ್ಟಿನೂ ಅಷ್ಟೇ ಯಾವುದಕ್ಕೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. 2 ಬೆಲ್ಟ್ ಪಟ್ಟಿನೂ ಕೂಡ ಇಟ್ಕೊಂಡು ನೋಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಅದನ್ನು ಮೇಲ್ಗಡೆ ಇಡಿ. ಒಂದು ಸೈಡು ಮೇಲ್ಗಡೆ ಇಟ್ಕೋಬೇಕು, ಒಂದು ಸೈಡು ಕೆಳಗಡೆ ಇಟ್ಕೋಬೇಕು. ಆವಾಗ ನಿಮಗೆ ಇನ್ವಿಸಿಬಲ್ ಆಗಿ ರೆಡಿ ಆಗುತ್ತೆ. ಸೊ ನೋಡಿ ಯಾವುದೇ ಬಟ್ಟೆ ಕೂಡ ಎಕ್ಸ್ಟ್ರಾ ಬಟ್ಟೆ ಕೂಡ ಕಾಣಿಸ್ತಾ ಇಲ್ಲ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಬೆಲ್ಟ್ ಪಟ್ಟಿ ಮೇಲೆ ಇಟ್ಟು ಸೈಡ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಬೋದು. 1-2 ಸಲ ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ. ಸೊ ನೋಡಿ ಈ ರೀತಿ ಸ್ಟಿಚ್ ಅನ್ನೋದನ್ನು ಹಾಕೋಬೇಕು.
ಇದಾದ ನಂತರ ಉಕ್ಸ್ಪಟ್ಟಿ ಕಡೆನೂ ಕಾಜಾಪಟ್ಟಿ ಕಡೆನ ಅಂತಂದ್ಬಿಟ್ಟು ನೋಡ್ಕೋಬೇಕು. ಸೊ ನಿಮಗೆ ಉಕ್ಸ್ಪಟ್ಟಿ ಬೇಕು ಅಂತಂದರೆ ಉಕ್ಸ್ಪಟ್ಟಿ ಹಾಕೋಬೋದು, ಕಾಜಾಪಟ್ಟಿ ಬೇಕು ಅಂದರೆ ಕಾಜಾಪಟ್ಟಿ ಹಾಕೋಬೋದು. ಎರಡು ಏನು ಚೇಂಜಸ್ ಏನೂ ಆಗೋದಿಲ್ಲ. ಸೊ ಇದಕ್ಕೆ ನಾನು 4 ಇಂಚು ಬಟ್ಟೆನ ತಗೊಂಡಿದ್ದೀನಿ. ಅದನ್ನು ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಿ. ಅಳತೆ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ 1 ಇಂಚನ್ನ ಬಿಟ್ಟು ಒಳಗಡೆಗೆ ಅದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸೊ 2 ಸ್ಟಿಚ್ ಹಾಕ್ಕೊಳ್ಬೇಕು. ಇದಕ್ಕೆ 2 ಸ್ಟಿಚ್ ಹಾಕೊಂಡಾದಮೇಲೆ ನಾವು ಎಲ್ಲಿ ಹೊಲಿಗೆ ಬಂದಿರುತ್ತೆ ಅಲ್ವಾ, ಅದರಿಂದ ಸ್ವಲ್ಪ ಮುಂದಕ್ಕೆ ನಾವು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನೋಡಿ ಅದು ರಿಂಗ್ ಪಟ್ಟಿ ಅನ್ನೋದು ರೆಡಿ ಆಯಿತು. ಇದ್ರದ್ದು ರಿಂಗ್ ಪಟ್ಟಿಗೆ ನೀವು ಬೇಕು ಅಂತಂದರೆ ರೆಡಿ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ನಾರ್ಮಲಾಗಿ ಮಷೀನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಂಡಾದಮೇಲೆ ಸೊ ನಾನು ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಅದನ್ನು 5 ಹುಕ್ಸು ಹಾಕೋ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ. ಇವಾಗ ನಾವು ಹುಕ್ಸ್ ಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟ್ರೈಟ್ ಇಟ್ಕೊಂಡು ಹುಕ್ಸ್ ಪಟ್ಟಿನ ನಾವು ಬೆಲ್ಟ್ ಪಟ್ಟಿನ ಉಲ್ಟಾ ಇಟ್ಕೋಬೇಕು ಮೇಲ್ಗಡೆ. ಈ ರೀತಿ ಉಲ್ಟಾ ಇಟ್ಕೊಂಡು ಸ್ಟಿಚ್ ಆಗಿದ್ರೆ ನೋಡಿ ಈ ರೀತಿ ಬಟ್ಟೆ ಅನ್ನೋದು ಕಾಣಿಸೋದಿಲ್ಲ. ಇವಾಗ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಸೊ ಇದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತೀನಿ. ಅರ್ಥ ಆಗ್ತಾ ಇಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ಇನ್ನು ನಿಧಾನಕ್ಕೆ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಹೇಗೆ ಇದನ್ನು ಕಾಜಾಪಟ್ಟಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದು ಅಂತ ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾಯಿದೆ ಅಂತ ಅನ್ಕೋತೀನಿ. ಸೊ ಈ ಕಡೆ ಬಂದು ನನ್ನ ಮಗಳು ಕೂಡ ನಾನು ಫೋಲ್ಡಿಂಗ್ ಮಾಡೋ ಥರನೇ ಮಾಡ್ತಾಯಿದ್ದಾಳೆ, ಅದಕ್ಕೆ ಈಸ್ಕೊಂಡೆ. ಸೊ ನೋಡಿ ಉಕ್ಸ್ ಪಟ್ಟಿ ಕಡೆ ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದು ಬಂದು 3 ಇಂಚ್ ಬಟ್ಟೆನ ತಗೊಂಡಿದ್ದೀನಿ. 3 ಇಂಚ್ ಬಟ್ಟೆನ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚ್ಗೆ ಈ ರೀತಿ ಹೊಲಿಗೆ ಹಾಕ್ಕೊಂಡು ಕೆಳಗಡೆ 1 ಇಂಚ್ ತಗೊಂಡು ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೂ ಕೂಡ ಅಷ್ಟೇ 2 ಸ್ಟಿಚ್ನ ಹಾಕ್ಕೊಳ್ಳಿ. ಇವಾಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಸುತ್ತ ಈ ರೀತಿ ಸ್ಟಿಚ್ ಹಾಕೋತು ಅಂತಂದರೆ ನಿಮಗೆ ರೆಡಿ ಆಯಿತು. ಇವಾಗ ಉಕ್ಸ್ ಪಟ್ಟಿ ಕೂಡ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದಿಷ್ಟು ರೆಡಿ ಮಾಡಿ ಆದಮೇಲೆ ನೋಡಿ 2 ಸೈಡ್ ಕೂಡ ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ 2 ಕೂಡ ತುಂಬಾ ಈಸಿಯಾಗಿ ರೆಡಿ ಆಯಿತು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನಿಮಗೆ ಫಸ್ಟಿಂದ ಬೇಕಾದರೆ ಹೊಸ್ದಾಗಿ ಇದನ್ನೇ ಸಪ್ರೇಟಾಗಿ ವೀಡಿಯೋನ ಮಾಡ್ತೀನಿ. ಸೊ ಆಲ್ರೆಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಡೌಟ್ ಇತ್ತು ಅಂತಂದರೆ ನೀವು ಕೂಡ ಇನ್ನೊಂದು ಸಲ ನನಗೆ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ಇವಾಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಇವಾಗ ಫ್ರಂಟ್ ಪಾರ್ಟ್ನ ಈ ರೀತಿ ಉಲ್ಟಾ ತಿರುಗಿಸಿ ಮೇಲ್ಗಡೆ ಇಟ್ಕೊಳ್ಳಿ. ಮೇಲ್ಗಡೆ ಇಟ್ಕೊಂಡು ಈ ರೀತಿ ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೈಟಾಗಿ ಹೊಲಿಗೆ ಅನ್ನೋದು ಬರುತ್ತೆ. ಸೊ ಒಬ್ಬೊಬ್ಬರು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ 1-2 ಸಲ ವೇರ್ ಮಾಡಿದ ತಕ್ಷಣ ಅದು ಹೊಲಿಗೆ ಬಿಚ್ಕೊಳ್ಳುತ್ತೆ. ಆವಾಗ ನೀವು ಬಿಗಿನರ್ಸ್ ಅಂತ ಪಕ್ಕಾ ಗೊತ್ತಾಗುತ್ತೆ. ಸೊ ನೀವು ಸ್ಟಿಚ್ ಮಾಡುವಾಗಲೇ ಈ ರೀತಿ ರಫ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದಂಗೆ ನೀಟಾಗಿ ಹೊಲಿಗೆನ ಹಾಕ್ಕೊಡ್ಬೋದು. ಸೊ ನೋಡಿ ಈ ರೀತಿಷ್ಟು ಇವಾಗ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಕಟಿಂಗ್ ಮಾಡುವಾಗಲೇ ತೋರಿಸಿದೆ ಅಲ್ವಾ, ಸೊ ನಾನು ಶೇಪ್ನ ತೆಗ್ದಿಲ್ಲ ಅಂತ. ಇವಾಗ ಏನು ಮಾಡಿ ಅಂದರೆ ಮಧ್ಯಕ್ಕೆ ಒಂದು ನಾಚು ಹಾಕ್ಕೊಂಡು 1 ಇಂಚ್ನ ಹಿಂದ್ಗಡೆಗೆ ಎಳ್ಕೊಳ್ಳಿ. ಆವಾಗ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ಸೊ ನಾನು ಸಪ್ರೇಟ್ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದನ್ನು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ನೋಡಿ ಇವಾಗ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ನೂ ಕೂಡ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ರೀ. ಇದು ಸ್ವಲ್ಪ ವೀಡಿಯೋ ಫಾಸ್ಟಾಗಿದೆ, ಅದನ್ನು ನಿಮಗೆ ಸ್ಲೋ ಆಗಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಏನು ಅಂತಂದರೆ ಮಧ್ಯಕ್ಕೆ ಒಂದು ನಾಚ್ ಅನ್ನೋದನ್ನು ಹಾಕೋಬೇಕು. ನಾಚ್ ಹಾಕ್ಕೊಂಡು ಬಟ್ಟೆನ 1 ಇಂಚು ಹಿಂದ್ಗಡೆಗೆ ಎಳ್ಕೋಬೇಕು. ಸೊ 1 ಇಂಚು ಹಿಂದ್ಗಡೆ ಎಳೆದ್ರೆ ಅಲ್ಲಿ ನಿಮಗೆ ಒಂದು ಶೇಪ್ ಅನ್ನೋದು ಬರುತ್ತೆ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ರೆಡಿ ನಿಮಗೆ ಸಿಗುತ್ತೆ. ಸೊ ಫ್ರಂಟ್ ಶೇಪ್ ತೆಗಿಯೋಕ್ಕೆ ಬರೋದಿಲ್ಲ ಅನ್ನೋರು ಈ ಮೆಥಡ್ನ ಯೂಸ್ ಮಾಡ್ಬೋದು. ಇವಾಗ ತೋರಿಸ್ತೀನಿ ರೀ ಸ್ಲೋ ಆಗಿ. ನೋಡಿ ಈ ರೀತಿ ಮಧ್ಯಕ್ಕೆ ನಾಚ್ ಹಾಕ್ಕೊಂಡು 1 ಇಂಚು ಹಿಂದ್ಗಡೆಗೆ ಎಳ್ಕೊಳ್ಳಿ. ಹಿಂದ್ಗಡೆಗೆ ಎಳ್ಕೊಂಡಾದಮೇಲೆ ಈ ರೀತಿ ಸೈಡಲ್ಲಿ ಎಕ್ಸ್ಟ್ರಾ ಇರೋವಂಥದ್ದನ್ನ ಕಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇನ್ನೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ಇದೊಂದು ವಾರದಲ್ಲಿ ಫಸ್ಟು 6 ಗಂಟೆಗೆ ಕರೆಕ್ಟಾಗಿ ನಿಮಗೆ ಈ ವಿಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಸೊ ಬೆಳಿಗ್ಗೆಯಿಂದ ನಾವು ಸಂಜೆವರೆಗೂ ಕೂಡ ಸಪ್ರೇಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಲ್ವಾ. ಆವಾಗ ಸ್ಲೀವ್ಸ್ದು ಕಟಿಂಗ್ನು ಕೂಡ ಒಂದನ್ನು ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅದು ಅರ್ಥ ಆಗುತ್ತೆ. ಸೊ ನೋಡಿ ಇದನ್ನು ಕೂಡ ಅಷ್ಟೇ ಸ್ಲೀವ್ಸ್ನ ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ.
ನಾರ್ಮಲಾಗಿ ಮಧ್ಯದಿಂದ ಈ ರೀತಿ ಇಟ್ಕೊಂಡು ಈ ಕಡೆ ಸೈಡ್ ಕೂಡ ಅಟ್ಯಾಚ್ ಮಾಡಿ, ಅದಾದ ನಂತರ ಈ ಕಡೆ ಅರ್ಧ ಅಟ್ಯಾಚ್ ಮಾಡಿ. ಆವಾಗ ನಿಮಗೆ ಯಾವುದೇ ರೀತಿ ಸ್ಲೀವ್ಸ್ ಆ ಕಡೆ ಈ ಕಡೆ ಹೋಗೋದಿಲ್ಲ. ನಾವು ಕಟಿಂಗ್ ಮಾಡುವಾಗಲೇ ನಾಚ್ ಹಾಕ್ಕೊಂಡು ಫಸ್ಟಿಂದ ಕೂಡ ಅಟ್ಯಾಚ್ ಮಾಡ್ಬೋದು. ಬಟ್ ಬಿಗಿನರ್ಸ್ ಆಗಿದ್ದರೆ ಸೊ ಅದೆಲ್ಲ ನಿಮಗೆ ಬರೋದಿಲ್ಲ. ಹಾಗಾಗಿ ನಾನು ಎರಡೂ ಸೈಡ್ ಕೂಡ ಇಟ್ಕೊಂಡು ಅಟ್ಯಾಚ್ ಮಾಡುವಂಥದ್ದನ್ನೇ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಈಸಿ ಆಗುತ್ತೆ, ಏನು ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ನಾವು ಸೈಡ್ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ಸೊ ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ. ಇವಾಗ ಫ್ರಂಟಲ್ಲಿ ಈ ರೀತಿ ಇಟ್ಕೊಂಡು ನಾವು ಉಕ್ಸ್ಪಟ್ಟಿ ಕಡೆನೇ ಕಾಜಾಪಟ್ಟಿನಿ ಕಡೆನೇ ತಗೊಂಡು ಈ ರೀತಿ ಸ್ಲೀವ್ಸ್ ಹತ್ರ ಒಂದು ಸಣ್ಣದಾಗಿ ಸ್ಟಿಚ್ ಹಾಕೊಳ್ಳಿ. ಆವಾಗ ನಿಮಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ಲೀವ್ಸ್ ಮುಂಭಾಗ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿ ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಹಾರ್ಮೋಲ್ ಹತ್ರ ಕೂಡ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ, ಎರಡು ಕೂಡ ಚೆಸ್ಟ್ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಸ್ಟ್ರೈಟಾಗಿ ಹೊಲಿಗೆ ಆಗ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ಬಂದುಬಿಡುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನೀವು ಸ್ಕೇಲಲ್ಲಿ ಕೂಡ ಒಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಹಾಕ್ಕೊಂಡು ಕೂಡ ನೀವು ಇದನ್ನು ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಒಂದು ಹೊಲಿಗೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದ್ರ ಮುಂದ್ಗಡೆ ನೀವು ಇನ್ನೂ 3 ಹೊಲಿಗೆನ 4 ಹೊಲಿಗೆನ ಹಾಕಿ ಆವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಬ್ಲೌಸು. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಒಂದು ಹೊಲಿಗೆನ ಹಾಕಿದ್ದೀನಿ. ಈ ಕಡೆ ಸೈಡ್ ಕೂಡ ಅಷ್ಟೇ ನೋಡಿ, ಉಕ್ಸ್ಪಟ್ಟಿ ಕಡೆ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ಹಾರ್ಮೋಲ್ ಹತ್ರ ಎಷ್ಟಿದೆ ಅನ್ನೋದನ್ನು ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆನೇ ಅಳತೆ ತಗೊಳ್ಳಿ, ಕಾಜಾಪಟ್ಟಿ ಕಡೆನೇ ಅಳತೆ ತಗೊಳ್ಳಿ. ಸೊ ಅಳತೆ ಬ್ಲೌಸು ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ನೀವು ಅದೇನೇ ಕರೆಕ್ಟಾಗಿ ಅಳತೆನ ತಗೋಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಭುಜದಿಂದ ಇಟ್ಕೊಂಡು ಒಂದು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದನ್ನು ಹಾಕ್ಕೊಳ್ಳಿ. ಇದಾದ ನಂತರ ಸ್ಲೀವ್ಸ್ದು ಮುಂಭಾಗನೂ ಕೂಡ ಇಟ್ಕೊಂಡು ಮಾರ್ಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಇದಿಷ್ಟೇ, ತುಂಬಾ ಈಸಿಯಾಗಿ ಲೈನಿಂಗ್ ಬ್ಲೌಸ್ ಕೂಡ ಸ್ಟಿಚ್ ಆಯಿತು. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಆದಮೇಲೆ ನಾನು ಕಾಜಾಪಟ್ಟಿ ಸೈಡು ಸ್ಟಿಚ್ ಮಾಡಿಲ್ಲ ಅಲ್ವಾ, ಲಾಸ್ಟಲ್ಲಿ ಸ್ಟಿಚ್ ಮಾಡೋಣ ಅಂತ ಇಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ. ಸೊ ನೋಡಿ, ಫಸ್ಟು ಈ ರೀತಿ ಮಾರ್ಕ್ ಅನ್ನೋದನ್ನು ಮಾಡ್ಕೋಬೇಕು. ಮಾರ್ಕ್ ಅನ್ನೋದನ್ನು ಮಾಡಿಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಕು. ನೋಡಿ, ಈ ರೀತಿ 5 ಕಡೆ ಸ್ಟಿಚ್ ಹಾಕ್ಕೊಂಡು ಅಲ್ಲಿ ಫಸ್ಟು ರಫ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಸ್ಟ್ರೈಟ್ ಬನ್ನಿ, ರಫ್ ಮಾಡ್ಕೊಳ್ಳಿ. ಅದಾದಮೇಲೆ ವಿ ಶೇಪಲ್ಲಿ ಬರಬೇಕು. ಅದು ಉಕ್ಸು ಹಾಕೋದಕ್ಕೆ ವಿ ಶೇಪಲ್ಲಿ ಬರಬೇಕು. ಆ ರೀತಿ ರಫ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ, ಆ ರೀತಿ ಬಂದು ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ರೆಡಿ ಆಯಿತು. ಸೊ ಇದ್ರದ್ದು ಸಪ್ರೇಟ್ ವಿಡಿಯೋ ನಾನು ಇವಾಗ ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ. ಬೇಕು ಅಂತಂದರೆ ನೀವು ಸಪ್ರೇಟಾಗಿ ಕಾಜಾ ಮತ್ತು ಉಕ್ಸಿ ಎರಡನ್ನೂ ಕೂಡ ನೋಡ್ಬೋದು. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.